ಸಮಯ 2 ಗಂಟೆ ಆಗಿದೆ. ಎಲ್ಲರಿಗೂ ಹಸು ಆಗತೈತಿ. ಲಘು ಲಘು ಭಾಷಣ ಮುಗಿಸಿ ಸಿದ್ದರಾಮಯ್ಯನವರ ಭಾಷಣ ಕೇಳಿ ನಾವು ಊಟಕ್ಕೆ ಹೋಗಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ಲ. ಇವತ್ತು ಅಥಣಿ ಮತಕ್ಷೇತ್ರದ ಬಹುದಿನಗಳ ಬೇಡಿಕೆ ಕುಟ್ಟಲಗಿ ಅಮ್ಮಾಜೇಶ್ವರಿ ಏತ್ ನೀರಾವರಿ ಯೋಜನೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೊಟ್ಟ ಭಾಷೆಗೆ ಯಾವತ್ತೂ ತಪ್ಪದ ಅನ್ನರಾಮಯ್ಯ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಉಪಮುಖ್ಯಮಂತ್ರಿಗಳು ಹಗಲಿರ್ಲು ಸಂಘಟನೆಯಲ್ಲಿ ತಮ್ಮನ್ನೇ ತೊಡಗಿಸ್ಕೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಚುರುಕಾಗಿ ಕೆಲಸ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡ್ತಾ ಇರುವಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್, ಈ ಒಂದು ಕಾರ್ಯಕ್ರಮ, ಈ ಒಂದು ಕನಸನ್ನ ಕಂಡು ನಿಮ್ಮೆಲ್ಲರ ಮನೆಯ ಮಗನಾಗಿ ನಿಮಗೆ ಕೊಟ್ಟ ಭಾಷೆಯನ್ನ ಈಡೇರಿಸಿ ಸ್ವಾರ್ಥಕತೆಯನ್ನ ಮೆರೆದಂತ ಈ ಭಾಗದ ಧೀಮಂತ ನಾಯಕರು, ಅಥಣಿ ಶಾಸಕರು, ಮಾಜಿ ಮಂತ್ರಿಗಳು ಆದಂಥ ಲಕ್ಷ್ಮಣನ ಸವದಿ ಅವರೇ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರೇ, ನಮ್ಮ ಸರ್ಕಾರದ ಮುಖ್ಯ ಸಚೇತಕರು ಆದಂಥ ಅಶೋಕಣ್ಣ ಪಟ್ಟಣ್ ಅವರೇ, ಶಾಸಕರಾದಂಥ ತಮ್ಮಣ್ಣನವರೇ, ವಿಧಾನ ಪರಿಷತ್ ಸದಸ್ಯರು ನನ್ನ ಸಹೋದರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಜಿಲ್ಲಾ ಆಡಳಿತದ ಮತ್ತು ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸ್ಪೆಷಲಿ ರಾಕೇಶ್ ಸಿಂಗ್ ಸರ್, ಅದೇ ರೀತಿ ತಮ್ಮನ್ನೆಲ್ಲರನ್ನೂ ಬಹಳಷ್ಟು ಆತ್ಮೀಯತೆಯಿಂದ ನೆರೆಯ ಮಹಾರಾಷ್ಟ್ರದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು आमचा भाऊ विश्वजित कदम साहेब, जजचा आमचा आणि एक आमदार आमचा भाऊ विक्रम साहेब, तुमचं पण इकडे खूप खूप स्वागत आहे. ಜೊತೆಯಲ್ಲಿ ನಮ್ಮ ಎದುರುಗಡೆ ಕೂತ್ಕೊಂಡಂತ ನಮ್ಮ ಅನ್ನದಾತರು, ನಾನು ಕೂಡ ಒಬ್ಬ ರೈತನ ಮಗಳು. ಈ ದೇಶಕ್ಕೆ ಮಳೆ ಇರಲಿ ಚಳಿ ಇರಲಿ ಯಾರು ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಆ ಬಿಸಿಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಟೊಂಕ ಕಟ್ಟು ದುಡಿಮೆ, ಯಾವುದೇ ಒಂದು ರಜೆಯನ್ನ ತಗೊಳ್ಳದಲೆ, ಯಾವುದೇ ಒಂದು ಪೆನ್ಷನ್ನ ತಗೊಳ್ಳದಲೆ, ಯಾವುದೇ ಒಂದು ಪಗಾರನ್ನ ತಗೊಳ್ಳದೆ ನನ್ನ ದೇಶದ ಜನ ಹಸಿವಿನಿಂದ ಸಾಯಬಾರ್ದು ಅಂತ ದುಡಿತಾ ಇರುವಂತ ನನ್ನ ಅನ್ನದಾತರೇ, ಅದೇ ರೀತಿ ಮನೆಯ ಯಜಮಾನಿಗಳು, ನಮ್ಮನ್ನ ಇವರು ಯಜಮಾನಿ ಅಂತ ಕರೆದ್ರೋ ಇಲ್ಲೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರಂತರು ಎಲ್ಲ ಹೆಣ್ಮಕ್ಕಳನ್ನ ಕರ್ನಾಟಕ ರಾಜ್ಯದಲ್ಲಿ ಮನೆಯ ಯಜಮಾನಿಗಳು, ಗೃಹಲಕ್ಷ್ಮಿಗಳು ಅಂತ ಕರೆದು. ನಾನು ಬಹಳಷ್ಟು ಭಾಷಣವನ್ನ ಮಾಡೋದಿಲ್ಲ, ನೀವು ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ. ಅವರೇ ಮನೆ ಯಜಮಾನಿಗಳು, ಈಗ ಅವರಿಂದನೇ ಮನೆ ನಡೀತಾ ಇದೆ. ನೀವಿಷ್ಟು ದಿನ ಬಹಳ ಕೆಲಸ ಮಾಡಿದ್ರಿ, ನಿಮ್ಮ ಜೇಬ್ನಲ್ಲಿರುವಂತ ದುಡ್ಡು ಬಹಳ ಕರಗ್ತಾ ಇತ್ತು. ಆದ್ರೆ ಈಗ ನಾವು ಸ್ವಾಭಿಮಾನಿಗಳು, ಸ್ವಾವಲಂಬನೆ ಜೀವನವನ್ನ ಮಾಡ್ತೀವಿ. ಆರ್ಥಿಕ ಸಬಲೀಕರಣವನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಬೆಳಗಾವಿಗೆ ಬಂದು ಸೀರೆಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ನನ್ನ ಇಲಾಖೆ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಇವತ್ತು ಗೃಹಲಕ್ಷ್ಮಿ ಒಂದು ತಿಂಗಳಿಗೆ 2,000 ರೂಪಾಯಿಗಳು, ವರ್ಷಕ್ಕೆ 24,000. ಪಂಚಮಿ ಬಂತು, ಅನ್ನ ಕರ್ಯಾಕ್ ಬಂದ ಅಂತ ನಾವು ಹೆಣ್ಮಕ್ಳು ಹೇಳ್ತೀವಿ. ಯುಗಾದಿ ಬಂತು, ಅನ್ನ ಕರ್ಯಾಕ್ ಬಂದ ಅಂತ ಹೇಳ್ತೀವಿ. ಜಾತ್ರೆ ಬಂತು, ಅಪ್ಪ ತವ್ರ ಮನೆಗೆ ಕರ್ಯಾಕ್ ಬಂದ ಅಂತ ಹೇಳ್ತೀವಿ. ಆದ್ರೆ ಒಂದು ವರ್ಷಕ್ಕೆ ಜಾತ್ರೆಗೆ 24,000 ರೂಪಾಯಿ ರೇಷ್ಮೆ ಮಡಿ ಉಡಿಸ್ತೀರೇನ್ ನೀವು? ರೇಷ್ಮೆ ಸೀರೆ ಕೊಡಿಸ್ತೀರೇನ್ ನೀವು? ಹೇಳ್ರಲ್ಲ, ಕೊಡಿಸ್ತೇವೆ ಅಂತ ಹೇಳ್ರಲ್ಲ.
ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಅವರು ನಮ್ಮ ಮಹಿಳೆಯರಿಗೆ 1 ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ 24,000 ಕೊಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಬಿಜೆಪಿ ಅವರು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಮಾತಾಡಿದ್ರು. ಮೊನ್ನೆ ನಡೆದಂತ ಅಸೆಂಬ್ಲಿನಲ್ಲಿ ಗ್ಯಾರಂಟಿಗಳು ಏನೂ ಇಲ್ಲ, ಸುಳ್ಳು ಭರವಸೆ ಅಂತ ಮಾತನಾಡಿದ್ರು. ಆದ್ರೆ ಇವತ್ತು ನಾನು ಬಹಳಷ್ಟು ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಸುಮಾರು 1,20,00,000 ಮನೆಯ ಯಜಮಾನಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ಲಾಭ ಪಡಿತಾ ಇದ್ದಾರೆ. ಅವ್ರು ಚಪ್ಪಾಳೆ ಹಾಕ್ತಾ ಇದ್ರು, ನೀವು ಹಾಕ್ತಾ ಇಲ್ಲ ಅಲ್ರಪ್ಪ. 5,000 ವರ್ಷ ಭಾರತ ದೇಶದಲ್ಲಿ ನೀವು ಗಂಡಸರು ಆಳಿದ್ರಿ ನಮ್ಮನ್ನ. ಈಗ ಒಂದಿಷ್ಟು ನಾವು ಜೋರಾಗಿದ್ದೀವಿ ಅಂತಂದ್ರೆ ನೀವು ಸಪೋರ್ಟ್ ಮಾಡಬೇಕೋ ಬೇಡೋ? ಇವತ್ತು ರಾತ್ರಿ ಯಾರು ಅಡಿಗೆ ಮಾಡ್ದಂಗ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಮಿಟ್ಮೆಂಟ್, ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಬದ್ಧತೆ. ಬಸವಣ್ಣನವರು ಕಂಡಂತ ಸಮಾನವಾದ ಅವಕಾಶ, ಸಮಾನವಾದಂತ ಅಧಿಕಾರ, ಹೆಣ್ಣು ಗಂಡು ಸಮಾನ. 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಕಟ್ಟಿ ಸಂದೇಶವನ್ನ ಸಾರಿದ್ರು. ಆ ಸಂದೇಶದ ಮುಂದಿನ ಹೆಜ್ಜೆಯೇ ಮಹಿಳಾ ಸ್ವಾವಲಂಬನೆ ಮತ್ತು ಮಹಿಳಾ ಆರ್ಥಿಕ ಸಬಲೀಕರಣ. ಅದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟ್. ಇವತ್ತು ಲಕ್ಷ್ಮಣನ ಸವದಿ ಅವರು ಒಂದು ಕಮಿಟ್ಮೆಂಟ್ ಅನ್ನ ಮಾಡಿದ್ರು. MB ಪಾಟೀಲ್ ಸರ್ ಹೇಳಿದ್ರು, ಅವರು ನಮ್ಮ ಪಕ್ಷವನ್ನ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಇವತ್ತೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತೀರಾ, ಬಿಜೆಪಿಯವರು 1 MLA ಖರೀದಿ ಮಾಡ್ಲಿಕ್ಕೆ 50 ಲಕ್ಷ, 20 ಲಕ್ಷ, 40 ಲಕ್ಷ, 100 ಕೋಟಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಪಾಪ ಲಕ್ಷ್ಮಣನ ಸವದಿ ಅವರು ಭಗವಂತ ಬಹಳ ಕೊಟ್ಟಿದ್ದಾನೆ. ಅವ್ರಿಗೆ ಬೇಕಾಗಿರೋದು ಬರೀ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಬೇಕು. ಅವರು ತಮ್ಮ ಬದ್ಧತೆಯನ್ನ ಮೆರೆದು, ಏನು ನನಗೆ ಬೇಕಾಗಿಲ್ಲ, ನನ್ನನ್ನ ಒಬ್ಬ ರೈತನ ಮಗನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿ ಅಥಣಿಯಿಂದ ಬೆಂಗಳೂರಿನ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಕೂರಿಸಿದಂತ ನನ್ನ ಮತದಾರರ ಋಣವನ್ನ ತೀರಿಸಬೇಕಾಗಿದೆ ಸ್ವಾಮಿ. ಬರೀ ಇದು ಕುಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಹೇಳಿದ್ರು. ನೋಡಿ ಎಂತ ಲಾಟ್ರಿ ಹೊಡೆದಿದೆ, 1486 ಕೋಟಿ ರೂಪಾಯಿ ಬಂದು. ಕಡಿಮೆನಾ? ಕಡಿಮೆ ಏನ್ರಿ? ಅರೆ ಬಿಜೆಪಿ ಅವ್ರು ಹೇಳ್ತಾರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ. ಈ 1486 ಕೋಟಿ ರೂಪಾಯಿ ಇದು ಅಭಿವೃದ್ಧಿ ಅಲ್ಲವೇ? ಇದು ಅವ್ರ ಕಣ್ಣಿಗೆ ಕಾಣೋದಿಲ್ವಾ? ನಾವು ಕೇಳಬೇಕಾಗುತ್ತೆ. ಇವತ್ತು ಹೇಳ್ತಾರೆ ಸರ್ಕಾರದಲ್ಲಿ ಬಜೆಟ್ ನ ಕೊಳ್ಳೆ ಹೊಡಿತಾ ಇದ್ದಾರೆ. ಗ್ಯಾರಂಟಿಗಳನ್ನ ಮಾಡಿರೋದ್ರಿಂದ ಹೆಣ್ಮಕ್ಳು ಬರೀ ದೇವಸ್ಥಾನ ದೇವರು ಅಂತ ಹೇಳಿ ಅಡ್ಡಾಡ್ತಾ ಇದ್ದಾರೆ, ಗಂಡಸರು ಕುಡಿಯೋಕ್ ಹೋಗ್ತಾ ಇದಾರೆ ಅಂತ ಬಿಜೆಪಿ ಅವರು ಮಾತನಾಡ್ತಾರೆ. ಕರೆ ಏನ್ರಿ? ನೀವು ಜಾಸ್ತಿ ಕುಡಿತೀರಂತ ಹೇಳ್ತಾರೆ ಬಿಜೆಪಿ ಅವರು, ಕರೆನಾ? ಅವ್ರಿಗೆ ಭ್ರಮ ನಿರಸೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪೂರ್ವ ಏನು ನಮ್ಮ ಸರ್ಕಾರ ಭಾಷೆಯನ್ನ ಕೊಟ್ಟಿತ್ತು, 5 ಗ್ಯಾರಂಟಿಗಳು, 5 ಗ್ಯಾರಂಟಿಗಳನ್ನ ಈಡೇರಿಸಿ ಇವತ್ತು ಜನರ ಒಂದು ಜನಪ್ರಿಯತೆಯನ್ನ ನಾವು ಗಳಿಸ್ಕೊಳ್ತಾ ಇದೆಯಲ್ಲ, ಅದನ್ನ ಅವ್ರ ಕೈಯಿಂದ ನೋಡ್ಲಿಕ್ಕಾಗಲ್ಲ. ಬಂಧುಗಳೇ, ನಾನು ದೇವರ ಮೇಲೆ ಬಹಳಷ್ಟು ಭಕ್ತಿ. ನಾನು ದೇವ್ರನ್ನ ಬಿಟ್ಟು ಏನು ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ. ನನಗೆ ರಾಮನ ಮೇಲೆ ವಿಶೇಷವಾದಂತ ಭಕ್ತಿ. ಅಯೋಧ್ಯೆಯಲ್ಲಿ 5,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ರಾಮ ಮಂದಿರವನ್ನ ಕಟ್ಟಿದ್ರು. ಎಲ್ಲರಿಗೂ ಒಳ್ಳೇದಾಗಿ 5,000 ಕೋಟಿ. ಆದ್ರೆ 1 ವರ್ಷಕ್ಕೆ ಬಂಧುಗಳೇ, 1 ತಿಂಗಳಿಗೆ ಈ 5 ಗ್ಯಾರಂಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಸುಮಾರು 5,000 ಕೋಟಿಯನ್ನ ನನ್ನ ಮನೆಗಳಿಗೆ, ನನ್ನ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆ ರಾಮ ರಾಜ್ಯವಾಗ್ಲಿ ಅಂತ ಹೇಳಿ ತಿಂಗಳಿಗೆ 5,000 ಕೋಟಿ ಅಲ್ಲಿ ಕಟ್ಟಿದ್ದು
5,000 ಕೋಟಿಯಿಂದ ಮಂದಿರವನ್ನ, ಒಳ್ಳೇದಾಗಿ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಮ ರಾಜ್ಯವನ್ನ ನಿರ್ಮಿಸಲಿಕ್ಕೆ ತಿಂಗಳಿಗೆ ಎಷ್ಟು ಕೋಟಿ? 5,000 ಕೋಟಿ. ಆದ್ರೆ ಅದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬರೀ ಏನು ಶ್ರೀಮಂತರ ಬೆಳವಣಿಗೆ ಆದ್ರೆ ಭಾರತ ದೇಶ ಬೆಳೀತಾ ಇಲ್ಲ ಬಂಧುಗಳೇ. ನನ್ನ ತಾಯಂದ್ರ ಮುಖದಲ್ಲಿ ನಗುವನ್ನ ಯಾವಾಗ ಕಾಣ್ತೀವೋ ಅದೇ ಪುಣ್ಯದ ಕೆಲಸ. ಆವಾಗ್ಲೇ ನನ್ನ ದೇಶ ನಗುತ್ತೆ ಅನ್ನುವಂತ ಪ್ರಬಲ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದಕ್ಕೋಸ್ಕರ ಕೊಟ್ಟ ಮಾತಿನಂತೆ ಇವತ್ತು ನೀರಾವರಿ ಯೋಜನೆಗೆ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ನನಗೆ ಬಹಳ ಅಭಿಮಾನ ಇದೆ. ಇಡೀ 7 ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ. ಆ 7 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಳು ಮಂತ್ರಿಯನ್ನ ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ, ಅದು ಗೃಹಲಕ್ಷ್ಮಿ ಯೋಜನೆಯನ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಇವತ್ತು ನನಗೆ ಅವಕಾಶವನ್ನ ಮಂತ್ರಿಯನ್ನ ಮಾಡಿದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ನಾನು ವಂದಿಸುತ್ತಾ, ನನ್ನ ಒಂದು ಕ್ಷೇತ್ರಕ್ಕೂ ಕೂಡ ಹೋದ್ ಸಾರಿನೇ ಆ ನೀರಾವರಿ ಯೋಜನೆ ಆಗಿತ್ತು 2018ರಲ್ಲಿ. ಕಾರಣಾಂತರದಿಂದ ನನಗೆ ಹೆಸರು ಬರುತ್ತೆ ಅಂತ ಹೇಳಿ ಸರ್ಕಾರ ಬಿದ್ದ ಮೇಲೆ, ಬೇರೆ ನೀರಾವರಿ ಮಂತ್ರಿಗಳಾದ ಮೇಲೆ ನನ್ನ ಕ್ಷೇತ್ರದ ಯೋಜನೆಯನ್ನ ತಡೆದಿದ್ರು. ಆದ್ರೆ ಅದೇ ಯೋಜನೆಗೆ ಮೊನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲಿ ಸುಮಾರು 800 ಕೋಟಿ ರೂಪಾಯಿಯನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಕೊಟ್ಟಂತ ಯಾರಾದ್ರೂ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ಅವರಿಗೆ ನನ್ನ ಧನ್ಯವಾದವನ್ನ ತಿಳಿಸ್ತಾ, ಇನ್ನೊಮ್ಮೆ ಲಕ್ಷ್ಮಣನ ಸೌದಿ ಅವರು ಕಂಡಂತ ಕನಸುಗಳು ಎಲ್ಲ ಈಡೇರ್ಲಿ, ಅವ್ರನ್ನ ಗೆಲ್ಲಿಸಿ ಕಳಿಸಿದಂತ ತಮ್ಮೆಲ್ರಿಗೂ ಕೂಡ ನಾನು ಒಂದು ದೊಡ್ಡ ನಮಸ್ಕಾರವನ್ನ ಹೇಳಿ, ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಂದಿನ ದಿನದಲ್ಲಿ ಯಾವ ರೀತಿ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ನಮಗೆ ವಿಧಾನಸಭೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರು, ಅದೇ ವಿಶ್ವಾಸವನ್ನು ಬಿಟ್ಟು ಮುಂದೆ ಬರುವಂತ ಲೋಕಸಭೆಯಲ್ಲಿ ನಮಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.